ಸಾಮಾಜಿಕ ಜಾಲತಾಣದಲ್ಲಿ ಆಕ್ಷೇಪಣೆ ವ್ಯಕ್ತಪಡಿಸಿದ್ದು. ಇದು ಸಾರ್ವಜನಿಕ ಕಾರಣ ಇಲ್ಲ, ಸಾರ್ವಜನಿಕವಾಗಿ ನಾವು ಮೆರವಣಿಗೆ ಇಲ್ಲ ಅಂದಾಗ ಮೂಲ ಆಗಬೇಕಾಯಿತು. ಇದು ಯಾಕೆ ಅದು ಟ್ರೋಲ್ ಮಾಡಲಿಕ್ಕೆ ಇದ್ದರು. ನಮ್ಮ ಜನ ಮಾಡಿಸ್ಬೇಕಾಗಿತ್ತು, ನಾವು ನೋಡ್ತಿದ್ವಿ ಅವ್ರು ಗೆದ್ದವ್ರನ್ನಂತೇಳಿ. ಜನನೂ ಕಾರಣ ಅಂತ ಈಗಲೇ ಹೇಳ್ತಿಲ್ಲ ಆರಂಭದಲ್ಲಿ, ಅವರು ಕಾರಣ. ಮೆರವಣಿಗೆಗೆ ಅವಕಾಶ ನೀಡಬೇಕು ಎಂದು ಒತ್ತಾಯಿಸಿ ಎಕ್ಸ್ನಲ್ಲಿ ಪೋಸ್ಟ್ ಹಾಕಿದ್ದು. ಇದೇ ಕಾಲಕ್ಕೆ ಜನ ಇದು ಮಾಡಬೇಕು. ಇದಕ್ಕೆ ಹೆಚ್ಚಿನವ್ರ ಇವತ್ತು ಬಿ ಜೆ ಪಿಯವರು ಏನು ಈ ಒಂದು ವಿರೋಧ ಮಾಡ್ತಾ ಇದ್ದಾರ, ಅವರು ಸಹ ಒತ್ತಾಯ ಮಾಡಿದ್ದಾರೆ ಈ ಕಾರ್ಯಕ್ರಮ ಆಗಲಿ ಆಯೋಜಿಸ್ಬೇಕು, ಇದನ್ನು ಸನ್ಮಾನ ಮಾಡಬೇಕಂತ ಸ್ವತಃ ಮುಖ್ಯಮಂತ್ರಿಗಳು ತೋರಿಸಿದವರು, ಲೆಟರನ್ನು ತೋರಿಸಿದಾರೆ. ಅಂದ್ರೆ ಇವರು ಬಿ ಜೆ ಪಿಗರು ಕಾರಣ, ವಿರೋಧ ಪಕ್ಷದವರು ಇವತ್ತಿನ ಟೀಕೆ ಮಾಡ್ತಾ ಇದ್ದಾರೆ, ಇವರು ಕಾರಣ. ಮುಂದೆ ಮೆರವಣಿಗೆ ಅವಕಾಶ ನೀಡಬೇಕು ಎಂದು ಒತ್ತಾಯ ಸೆಕ್ಷನ್ ಪೋಸ್ಟ್ ಹಾಕಿದ್ದು. ಆಟಗಾರರು ಎಲ್ಲಿ ಬಂದಿಳಿದರು, ಯಾವ ಹಾದಿಯಲ್ಲಿದ್ದಾರೆ, ಎಲ್ಲಿ ಕೂತಿದ್ದಾರೆ ಎಂದು ಹಲವರು ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋಗಳನ್ನು ಹಾಕಿದ್ದು. ವಿಡಿಯೋಗಳನ್ನು ಬಿಟ್ಟಿದ್ದಾಗ ಜಾಲತಾಣದಾಗ ನಮ್ಮಲ್ಲಿ ನೆಟ್ದೊಳಗೆ ಇಲ್ಲಿ ಬಂದರು, ಅಲ್ಲಿ ಹೋದರು, ಕಾಮೆಂಟ್ರಿ, ರನ್ನಿಂಗ್ ಕಾಮೆಂಟ್ರಿ. ಉಚಿತ ಪಾಸ್ಗೆ ನೋಂದಣಿ ಮಾಡಿಕೊಳ್ಳಲಾಗದ ಎಲ್ಲರೂ ಕ್ರೀಡಾಂಗಣ ಅಂತ ದಯವಿಟ್ಟು ಬಂದಿದ್ದು. ಉಚಿತ ಪಾಸ್ ಯಾರು ಮಾಡ್ಕೊಂಡಿಲ್ಲ ಅವರೆಲ್ಲರೂ ಇತ್ತ ಬಂದುಬಿಟ್ರೆ ಬರೋದೇ. ಇವೆಲ್ಲರೂ ಕಾರಣ. ಒಟ್ಟಾರೆ ಹೇಳೋದಪ್ಪ ಅಂದ್ರೆ ಆತುರದ ಆಯೋಜನೆ ತಂದ ಆಪತ್ತು. ಆತುರದ ಗಡಿಬಿಡಿ ಮಾಡಿದ್ದೆ ಎಲ್ಲ ಕಾರಣ. ಅಂದರೆ ಎಲ್ಲರೂ ಕಾರಣ ಅಂತ. ಅದಕ್ಕೆ 4 ತನಿಖೆಗಳು ನಡೆದವ. ಆ ತನಿಖೆಗಳು ಏನಾಗ್ತದೆ ನೋಡೋಕೆ ಬರ್ತದೆ. ಹೀಗಾಗಿ ನಮ್ಮ ಸಿದ್ದರಾಮಯ್ಯರಿಗೆ ಹೇಳ್ತಾ ಇದ್ದಾರೆ, ಸರ್ಕಾರದೇನೂ ತಪ್ಪಿಲ್ಲ, ಮತ್ತು ಇವೆಲ್ಲ ಆಗಿದ್ದೇನು ಇವು ತಪ್ಪು ಸರ್ಕಾರದಿಲ್ಲ. 4 ತನಿಖೆಯನ್ನು ಯಾಕೆ ಮಾಡಿಸಿದ್ರಿ ಅಂತ ಪ್ರಶ್ನೆ ಮಾಡ್ತಾಯಿದ್ರು ವಿರೋಧ ಪಕ್ಷದವರು. ಮತ್ತು ವಿರೋಧ ಪಕ್ಷದವರು ಸ್ವತಃ